My dear students, welcome to my channel Dhanushta Kalika Balavardhane English subject for class 3rd standard activity book answers. Comment section ಅಲ್ಲಿ viewers ಥರ್ಡ್ ಇಂಗ್ಲೀಷ್ ಸಬ್ಜೆಕ್ಟನ್ನು ಮಾಡಿಕೊಡಿ ಅಂತ ಕೇಳಿದರು. ಸೊ ನಾನು PDF ಫಾರ್ಮೆಟಲ್ಲಿ ಕಳಿಸಿ ಅಂತ ಹೇಳಿದ್ದೆ. ಸೊ ಇಮೇಜ್ ಫಾರ್ಮೆಟಲ್ಲಿ ಕಳಿಸಿದ್ರು. ಸೊ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್ ಮತ್ತು ಆನ್ ಬಿಹಾಫ್ ಆಫ್ ಮೀ ವಿದ್ಯಾವತಿ ಅನ್ನೋರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಂಗ್ಲೀಷ್ ಮೀಡಿಯಮ್ ಫಾರ್ ಎನಿ ಸಬ್ಜೆಕ್ಟ್, ಸೋಷಲ್ ಆರ್ ಸೈನ್ಸ್ ಎರಡು ಸಬ್ಜೆಕ್ಟಿಗೆ ಫಾರ್ ಎನಿ ಕ್ಲಾಸ್ ಆನ್ಸರ್ಸ್ ಬೇಕು ಅಂದರೆ ನೀವು PDF ಫಾರ್ಮೆಟ್ ಅದರ್ವೈಸ್ ಇಮೇಜನ್ನು ಕ್ಯಾಪ್ಚರ್ ಮಾಡಿ ವರ್ಕ್ಶೀಟ್ಸನ್ನು ಕಳಿಸಿದರೆ ನನ್ನ ಮೇಲಿಗೆ ನಾನು ಖಂಡಿತ ಅದಕ್ಕೆ ಆನ್ಸರ್ಸನ್ನು ಕೊಟ್ಟು ವಿಡಿಯೋನ ಪೋಸ್ಟ್ ಮಾಡ್ತೇನೆ. ಸೊ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೇಲ್ ID ಇರುತ್ತೆ. ಇವಾಗ ಆನ್ಸರ್ಸಿಗೆ ಹೋಗೋಣ. ಫಸ್ಟ್ ಲರ್ನಿಂಗ್ ಔಟ್ಕಮ್ 1ಅಲ್ಲಿ ಏನಿದೆ ಅಂದರೆ ನೀವು ಪೋಯಮನ್ನು ಇಲ್ಲ ರೈಮ್ಸನ್ನ ರಿಸೈಟ್ ಮಾಡಿದಾಗ ವಿತ್ ಪ್ರಾಪರ್ ಪ್ರೊನೌನ್ಸಿಯೇಷನ್ ಮತ್ತು ಇಂಟೋನೇಷನಲ್ಲಿ ರಿಸೈಟ್ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ನಾವು ಯಾವುದೇ ಒಂದು ಪೋಯಮ ರೈಮ್ಸನ್ನ ರಿಸೈಟ್ ಮಾಡಿದಾಗ ಒಂದು ಅದರ್ವೈಸ್ ಪ್ರೋಸನ್ನು ನಾವು ರೀಡ್ ಮಾಡಿದಾಗ ಪ್ರಾಪರ್ ಪ್ರೊನೌನ್ಸಿಯೇಷನ್ ಇದ್ದರೆ ಲಿಸನ್ ಮಾಡೋರಿಗೂ ಅರ್ಥ ಆಗುತ್ತೆ, ರೀಡ್ ಮಾಡೋರಿಗೂ ಅರ್ಥ ಆಗುತ್ತೆ. ಕರೆಕ್ಟಾ? ಇಂಟೋನೇಷನ್ ಅಂದರೆ ಫಾರ್ ಈಚ್ ಸೆಂಟೆನ್ಸ್ ಎಲ್ಲಿ ನಮಗೆ ನಮ್ಮ ವಾಯ್ಸ್ ಪಿಚ್ಚನ್ನು ರೈಸ್ ಮಾಡಬೇಕು, ಲೋ ಮಾಡಬೇಕು, ದ ಮಾಡ್ಯುಲೇಷನ್ ಹೇಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ರೀತಿ ನಾವು ಓದಿದರೆ ಡೆಫಿನೆಟ್ಲಿ ಫಾರ್ ರೀಡರ್ಸ್ ಆ್ಯಂಡ್ ಫಾರ್ ಲಿಸನರ್ಸ್ ರೀಚ್ ಆಗುತ್ತೆ. ಆ್ಯಕ್ಟಿವಿಟಿ 1.1 ಇಲ್ಲೇನು ಹೇಳಿದ್ದಾರೆ, 2 ಪಿಕ್ಚರ್ ಕೊಟ್ಟಿದ್ದೀವಿ. ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್. ಸೊ ಪಿಕ್ಚರ್ 1 ಆನ್ಸರ್ ಚಿಲ್ಡ್ರನ್ ರಿಸೈಟ್ಸ್ ರೈಮ್ಸ್ ಇನ್ ಗ್ರೂಪ್ ಡೂಯಿಂಗ್ ಆ್ಯಕ್ಷನ್ಸ್. ಇಮೇಜ್ ನೋಡಿದರೆ ಸೊ ಈ ಒಪಿನಿಯನ್ ಬರುತ್ತೆ. ಪಿಕ್ಚರ್ 2 ಅಲ್ಲಿ ಚಿಲ್ಡ್ರನ್ ಸೇಸ್ ಪೋಯಮ್ ಇನ್ ಎ ಗ್ರೂಪ್. ದ ನೆಕ್ಸ್ಟ್ ಒನ್ ಇಸ್ ಆ್ಯಕ್ಟಿವಿಟಿ 1.2. ಇಲ್ಲಿ ಸ್ಪ್ರಿಂಗ್ ಸಾಂಗ್ ಇದೆ, ರೈಮ್ ಇದೆ. ಸೊ ಇದನ್ನು ನೀವು ರಿಸೈಟ್ ಮಾಡಿ. ಮತ್ತು ಆ್ಯಕ್ಟಿವಿಟಿ 1.3 1.4 ಟೀಚರು ನಿಮಗೆ ಗೈಡ್ ಮಾಡ್ತಾರೆ. ಅಕಾರ್ಡಿಂಗ್ ಟು ದಟ್ ನೀವು ಫಾಲೋ ಮಾಡಿ. ಆ್ಯಕ್ಟಿವಿಟಿ 2 ಅಲ್ಲಿ ಇಲ್ಲಿ ಕ್ಯಾಚ್ ಎ ಲಿಟಲ್ ರೈಮ್ ಅಂತ ಒಂದು ರೈಮ್ ಇದೆ. ಸೊ ಇದನ್ನು ನೀವು ನಿಮ್ಮ ಟೀಚರ್ ಓದಿದಾಗ ಇದನ್ನು ಲಿಸನ್ ಮಾಡಿ. ದೆನ್ ಆ್ಯಕ್ಟಿವಿಟಿ 2.1ಅಲ್ಲಿ ಆಫ್ಟರ್ ಲಿಸನ್ ಟು ದ ಪೋಯಮ್ ಅದರಿಂದ ನೀವು ಫ್ಯೂ ವರ್ಡ್ಸನ್ನು ರೀಕಾಲ್ ಮಾಡಿಕೊಂಡು ಇಲ್ಲಿ ಫಿಲ್ ಮಾಡಿ ಅಂತ ಕೇಳಿದ್ದಾರೆ. ನಾನು ಕೆಲವು ವರ್ಡ್ಸ್ಗಳನ್ನು ಇಲ್ಲಿ ಬರೆದಿದ್ದೇನೆ. ನೀವು ಇದನ್ನೇ ಬರಿಬೇಕು ಅಂತ ಇಲ್ಲ. ಅಲ್ಲಿ ಪೋಯಮಲ್ಲಿ ಇರೋ ಕೆಲವು ವರ್ಡ್ಸ್ಗಳನ್ನು ನೀವು ಇಲ್ಲಿ ಬರಿಬೋದು. ನಾನು ಇನ್ನು 1 ಕಾಲಮ್ 2 ವರ್ಡ್ಸನ್ನು ಕೊಟ್ಟಿದ್ದೇನೆ. 1 or 2 ವರ್ಡ್ಸ್ ಯು ಕ್ಯಾನ್ ರೈಟ್. ನಿಮ್ಮ ಟೀಚರ್ ಹೇಗೆ ಗೈಡ್ ಮಾಡ್ತಾರೋ, ನಿಮ್ಮ ಟೀಚರ್ 1 ವರ್ಡ್ ಬರೀರಿ ಅಂದರೆ ಬರೀ ಒಂದೇ ಒಂದು ಬರೀರಿ, 2-3 ಬರಿಬೋದು ಅಂದರೆ ಯು ಕ್ಯಾನ್ ರೈಟ್. ದೆನ್ ಆ್ಯಕ್ಟಿವಿಟಿ 2.2 ಟೀಚರ್ ನಿಮಗೆ ಗೈಡ್ ಮಾಡ್ತಾರೆ. ಆ್ಯಕ್ಟಿವಿಟಿ 2.2 ಅಲ್ಲಿ ಪೋಯಮಲ್ಲಿ ಕೆಲವು ವರ್ಡ್ಸಿಗೆ ಇಲ್ಲಿ ಮೀನಿಂಗ್ ಕೊಟ್ಟಿದ್ದಾರೆ. ಓಕೆ, ಆ ಮೀನಿಂಗನ್ನು ನೀವು ರೀಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಅದು ಬೇಸ್ ಮಾಡಿ ಕೆಳಗೆ ಕ್ವೆಶನ್ ಇದೆ ಅಲ್ವಾ, ಫಿಲ್ಲಪ್ ಅಂತ, ರೈಟ್ ವರ್ಡ್ಸನ್ನ ಚೂಸ್ ಮಾಡಿ ಅಂತ. ನೋಡಿ, ಅಲ್ಲಿ ಫ್ಲೋರ್, ಸ್ಟ್ರೆಚ್, ಚೇಸ್, ಸೈಟ್, ಸ್ಕೂಪ್ಡ್ ಅಂತ ಇದೆ. ಇವೆಲ್ಲ ಪೋಯಮಲ್ಲಿ ಬಂದಿರೋವಂಥ ವರ್ಡ್. ಕರೆಕ್ಟಾ? ಸೊ ಈ ವರ್ಡಿಗೆ ಮೀನಿಂಗ್ ಕೊಟ್ಟಿದ್ದಾರೆ. ಆ ಪೋಯಮಲ್ಲಿ ಬಂದಿರೋ ವರ್ಡು ಇಲ್ಲಿ ಕರೆಕ್ಟಾಗಿ ಯಾವ ಬ್ಲ್ಯಾಂಕಿಗೆ ಸೂಟಬಲ್ ಆಗುತ್ತೆ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡು ಬರೀಬೇಕು. ಕರೆಕ್ಟಾ? ಸೊ ಫಸ್ಟ್ ಒನ್ನಿಗೆ ಆನ್ಸರ್ ಚೇಸ್, ಸೆಕೆಂಡ್ ಒನ್ ಫ್ಲೋರ್. ಕ್ವೆಶನ್ ನೀವು ರೀಡ್ ಮಾಡಿದರೆ ಸೊ ನನ್ನ ಆನ್ಸರು ಕರೆಕ್ಟ್ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಸೈಟ್, ಫೋರ್ತ್ ಆನ್ಸರ್ ಸ್ಟ್ರೆಚ್ಚು, ಸ್ವಲ್ಪ ಸ್ಪೆಲ್ಲಿಂಗು ಅದು STRETCH. ನೆಕ್ಸ್ಟ್ ಫಿಫ್ತ್ ಒನ್ ಇಸ್ ಸ್ಕೂಪ್ಡ್. ನೆಕ್ಸ್ಟ್ ಆ್ಯಕ್ಟಿವಿಟಿ 2.2 ಅಲ್ಲಿ ಪೋಯಮನ್ನು ನಾವೇನು ರೀಡ್ ಮಾಡಿದ್ವಿ ಅಲ್ಲಿ ರೈಮಿಂಗ್ ವರ್ಡ್ಸ್ ಇದೆ. ಈಚ್ ಲೈನಲ್ಲಿ ದ ಎಂಡಲ್ಲಿ ವರ್ಡ್ ಇದೆ ನೋಡಿ, ಅದು ರೈಮಿಂಗ್ ವರ್ಡ್ಸ್. ನೀವು ಆ ಪೋಯಮ್ ನಾನು ನೋಡ್ತಾ ಹೋಗಿ. ರೈಮ್ ಕೆಳಗೆ ಏನಿದೆ, ಟೈಮ್ ಇದೆ ನೆಕ್ಸ್ಟ್ ಲೈನು. ಕರೆಕ್ಟಾ? ಫ್ಲೋರ್ ಕೆಳಗೆ ಡೋರ್ ಇದೆ, ಹ್ಯಾಟ್ ಕೆಳಗೆ ನೆಕ್ಸ್ಟ್ ಲೈನಲ್ಲಿ ಕ್ಯಾಟ್ ಇದೆ ಲಾಸ್ಟ್ ವರ್ಡು. ಟೇಲು ಅದು ನೆಕ್ಸ್ಟ್ ಲೈನಲ್ಲಿ ಲಾಸ್ಟ್ ವರ್ಡ್ ನೋಡಿ, ವೇಲ್ ಇದೆ. ಕೈಟ್ ಲಾಸ್ಟ್ ವರ್ಡ್ ನೋಡಿ ಅದ್ರ ಕೆಳಗೆ ನೆಕ್ಸ್ಟ್ ಲೈನಲ್ಲಿ. ಸೊ ಅಲ್ಲಿ ಸೈಟ್ ಇದೆ. ಕರೆಕ್ಟಾ? ಸೊ ಅದನ್ನೇ ನಾವಿಲ್ಲಿ ಬರಿಬೇಕು. ರೈಮ್, ಟೈಮ್, ಫ್ಲೋರ್, ಡೋರ್, ಹ್ಯಾಟ್, ಕ್ಯಾಟ್, ಟೇಲ್, ವೇಲ್, ಕೈಟ್ ಆ್ಯಂಡ್ ಸೈಟ್. ನೆಕ್ಸ್ಟ್ ಆ್ಯಕ್ಟಿವಿಟಿ 2.23. ಸೊ ಅಲ್ಲಿ ಪೋಯಮ್ ಕೊಟ್ಟಿದ್ದಾರೆ ಅಲ್ವಾ, ಕೆಲವು ಲೈನನ್ನು ತಗೊಂಡಿದ್ದಾರೆ ಇಲ್ಲಿ.
ಮತ್ತು ಅದನ್ನು ಇನ್ಕಂಪ್ಲೀಟ್ ಲೈನ್ ಇದೆ, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ಐ ಚೇಸ್ಡ್ ಇಟ್, ಆನ್ಸರ್ ಆನ್ ಮೈ ಬೈಸೈಕಲ್. ಸೆಕೆಂಡಿಗೆ ಆನ್ಸರ್ ಅಪ್ ಇನ್ ಮೈ ಹ್ಯಾಟ್. ಥರ್ಡ್ ಬೈ ದ ಟೈಲ್. ಫೋರ್ತ್ ಇನ್ ಎ ಬೋಟ್. ಆ್ಯಕ್ಟಿವಿಟಿ 2.3 ಮತ್ತು ಆ್ಯಕ್ಟಿವಿಟಿ 2.4 ನಿಮ್ಮ ಟೀಚರ್ ಗೈಡ್ ಮಾಡ್ತಾರೆ. ಇಲ್ಲಿ ಒಂದು ಇಮೇಜ್ ಇದೆ, ಆ್ಯಕ್ಟಿವಿಟಿ 3 ಇದು. ಇದರಲ್ಲಿ ಕ್ವಶನ್ ಏನಿದೆ, ಹೂ ಈಸ್ ಸ್ಪೀಕಿಂಗ್ ಟು ಹೂಮ್? ಆನ್ಸರ್, ಗರ್ಲ್ ಈಸ್ ಸ್ಪೀಕಿಂಗ್ ಟು ದ ಬರ್ಡ್. ವಾಟ್ ಈಸ್ ದ ಗರ್ಲ್ ಡೂಯಿಂಗ್? ಗರ್ಲ್ ಈಸ್ ಸಿಟ್ಟಿಂಗ್ ಇನ್ ದ ಗಾರ್ಡನ್. ಕರೆಕ್ಟಾ? ಇಲ್ಲಾಂದರೆ ನೀವು ಗರ್ಲ್ ಈಸ್ ಸಿಟ್ಟಿಂಗ್ ಇನ್ ದ ಗಾರ್ಡನ್, ಸೊ ಯಾವ್ದ್ರ ಮೇಲೆ ಕೂತ್ಕೊಂಡಿದ್ದಾರೆ ಅವರು? ಸ್ವಿಂಗ್ ಮೇಲೆ. ಕರೆಕ್ಟಾ? ಸೊ ಗರ್ಲ್ ಈಸ್ ಸಿಟ್ಟಿಂಗ್ ಇನ್ ದ ಗಾರ್ಡನ್, ಇನ್ ಸ್ವಿಂಗ್ ಆರ್ ಆನ್ ದ ಸ್ವಿಂಗ್, ಎನಿಥಿಂಗ್ ಈಸ್ ರೈಟ್. ನೇಮ್ ದ ಥಿಂಗ್ಸ್ ದಟ್ ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ ಅಂತ ಇದೆ. ಸೊ ಯಾವ್ಯಾವ ಥಿಂಗ್ಸನ್ನ ನಾವಲ್ಲಿ ನೋಡ್ಬೋದು? ಸ್ವಿಂಗ್ ನೋಡ್ತೀವಿ, ಬಾಲ್ ಮತ್ತು ಸ್ಮಾಲ್ ಪ್ಲ್ಯಾಂಟ್ಸ್ ಬರೀರಿ, ಅದರ್ವೈಸ್ ಗ್ರಾಸ್ ಅಂತ ಬರೀರಿ. ಓಕೆ, ಬೋತ್ ಆರ್ ಕರೆಕ್ಟ್ ಓನ್ಲಿ. ವಾಟ್ ಈಸ್ ದ ಬರ್ಡ್ ಡೂಯಿಂಗ್? ಬರ್ಡ್ ಏನು ಮಾಡ್ತಾ ಇದೆ? ಬರ್ಡ್ ಈಸ್ ಸ್ಪೀಕಿಂಗ್ ಟು ದ ಗರ್ಲ್. ಸೊ ಅಂದರೆ ಇವರಿಬ್ಬರು ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇದೆ, ಮಾತಾಡ್ತಾ ಇದ್ದಾನೆ ಅಂತ ಅರ್ಥ. ಕರೆಕ್ಟಾ? ಹ್ಯಾವ್ ಯು ಹವರ್ ಟ್ರೈ ಟು ಟಾಕ್ ಟು ಬರ್ಡ್ಸ್ ಆರ್ ಅನಿಮಲ್ಸ್? ನೀವು ಯಾವಾಗಾದರೂ ಟ್ರೈ ಮಾಡಿದ್ದೀರಾ ಬರ್ಡ್ಸ್ ಮತ್ತು ಅನಿಮಲ್ಸ್ ಜೊತೆಗೆ ಮಾತಾಡೋದಕ್ಕೆ? ಎಸ್ ಅಂದರೆ ಎಸ್ ಬರೀರಿ, ನೋ ಅಂದರೆ ನೋ ಬರೀರಿ. ಓಕೆ, ನೆಕ್ಸ್ಟ್ ಆ್ಯಕ್ಟಿವಿಟಿ 3.1 ಕಲರ್ ದ ಪಿಕ್ಚರ್ಸ್ ವಿತ್ ಕ್ರಯಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಲರ್ ಮಾಡಿ. ಆ್ಯಕ್ಟಿವಿಟಿ 3.2 ಅಲ್ಲಿ ಕಾನ್ವರ್ಸೇಷನ್ ಬಿಟ್ವೀನ್ ಎ ಬರ್ಡ್ ಮತ್ತು ಗರ್ಲ್. ಓಕೆ, ನಾವೇ ಒಂದು ಕ್ರಿಯೇಟ್ ಮಾಡಬೇಕು. ಗರ್ಲ್: ಹಲೋ ಲಿಟಲ್ ಬರ್ಡ್, ಹೌ ಆರ್ ಯು? ಬರ್ಡ್: ಐ ಆಮ್ ಡೂಯಿಂಗ್ ಗುಡ್, ಥ್ಯಾಂಕ್ ಯು, ಹೌ ಅಬೌಟ್ ಯು? ಗರ್ಲ್: ಐ ಆಮ್ ಗುಡ್, ಥ್ಯಾಂಕ್ ಯು, ಯು ಆರ್ ಸೋ ಬ್ಯೂಟಿಫುಲ್. ಬರ್ಡ್: ಥ್ಯಾಂಕ್ ಯು, ಯು ಆರ್ ಆಲ್ಸೋ ವೆರಿ ಬ್ಯೂಟಿಫುಲ್. ಅಲ್ಲಿ ನಾನು ಗರ್ಲ್ ಬರ್ಡ್ ಅಂತ ಬರೆದಿದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಬಟ್ ಯು ಡೋಂಟ್ ಮೆನ್ಷನ್ ಗರ್ಲ್ ಮತ್ತು ಬರ್ಡ್, ಆ ರೀತಿ ನೀವು ಮೆನ್ಷನ್ ಮಾಡಬೇಡಿ. ಹಾಗೆ ನೀವು ಬರಿಬೋದು, ಹಲೋ ಲಿಟಲ್ ಬರ್ಡ್, ಹೌ ಆರ್ ಯು? ಐ ಆಮ್ ಡೂಯಿಂಗ್ ಗುಡ್, ಥ್ಯಾಂಕ್ ಯು, ಹೌ ಅಬೌಟ್ ಯು? ಐ ಆಮ್ ಗುಡ್, ಥ್ಯಾಂಕ್ ಯು, ಯು ಆರ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು, ಯು ಆರ್ ಆಲ್ಸೋ ವೆರಿ ಬ್ಯೂಟಿಫುಲ್. ಈ ಡೈಲಾಗ್ಸನ್ನು ಓದಿದರೆ ಇಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗಿಬಿಡುತ್ತೆ. ನಾನು ನಿಮಗೆ ಅದು ಅಂಡರ್ಸ್ಟ್ಯಾಂಡಿಂಗಿಗೆ ಮಾತ್ರ ನಾನಲ್ಲಿ ಗರ್ಲ್ ಮತ್ತು ಬರ್ಡ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಆ್ಯಕ್ಟಿವಿಟಿ 4 ಕಲೆಕ್ಟ್ ಮೋರ್ ರೈಮ್ಸ್ ಫ್ರಮ್ ಯುವರ್ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ. ನರ್ಸರಿ ಬುಕ್ಕು ಸಿಕ್ಕಿದರೆ ಓಪನ್ ಮಾಡಿ, ಎಷ್ಟು ನೇಮ್ಸ್ ಇದೆನೋ ಇದರಲ್ಲಿ ಎಷ್ಟು ಲೈನ್ಸ್ ಕೊಟ್ಟಿದ್ದಾರೋ ನೀವು ಬರೀರಿ. ನಾನು ಇದನ್ನು ಬರೆದಿದ್ದೇನೆ. ಬಾಬಾ ಬ್ಲ್ಯಾಕ್ ಶಿಪ್, ಹಿಕರಿ ಡಿಕರಿ ಡಾಗ್, ಜಾಕ್ ಆ್ಯಂಡ್ ಜಿಲ್, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ರೋ ಯುವರ್ ಬೋಟ್, ದ ಲಿಟಲ್ ಟೀ ಪಾಟ್. ದೆನ್ ಸೆಲ್ಫ್ ಅಸೆಸ್ಮೆಂಟ್ ಇದೆ, ನಿಮ್ಮ ಟೀಚರ್ ಗೈಡ್ ಮಾಡ್ತಾರೆ ಇದನ್ನು ಹೇಗೆ ನೀವು ಫಿಲ್ ಮಾಡಬೇಕು ಅಂತ ಹೇಳಿ. ದ ನೆಕ್ಸ್ಟ್ ಒನ್ ಇಸ್ ಲರ್ನಿಂಗ್ ಔಟ್ಕಮ್ 2 ಆನ್ಸರ್ಸ್ ನೋಡೋಣ. ಲರ್ನಿಂಗ್ ಔಟ್ಕಮ್ 2 ಟೇಕ್ ಪಾರ್ಟ್ ಇನ್ ರೋಲ್ ಪ್ಲೇಸ್ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಲರ್ನಿಂಗ್ ಔಟ್ಕಮ್ 1ಅಲ್ಲಿ ಬರ್ಡ್ ಮತ್ತು ಗರ್ಲ್ ಕಾನ್ವರ್ಸೇಷನ್ ಇತ್ತು. ಬರ್ಡ್ ರೋಲ್ ಒಬ್ಬರು ಮಾಡೋದು, ಗರ್ಲ್ ರೋಲು ಒಬ್ಬರು ತೊಗೊಂಡು ಆ್ಯಕ್ಟ್ ಮಾಡೋದು, ಅದು ರೋಲ್ ಪ್ಲೇಸ್. ಕಾನ್ವರ್ಸೇಷನ್ ಅಂದರೆ ಅವರಿಬ್ಬರು ಮಧ್ಯೆ ಡೈಲಾಗ್ ನಡೀತಾ ಇತ್ತಲ್ವಾ, ಸೊ ಅದ್ರ ಬಗ್ಗೆ ಇಲ್ಲಿ ನಾವು ಲರ್ನಿಂಗ್ ಔಟ್ಕಮ್ 2 ಇಸ್ ಬೇಸ್ಡ್ ಅಪಾನ್ ದ ರೋಲ್ ಪ್ಲೇಸ್ ಆ್ಯಂಡ್ ಕಾನ್ವರ್ಸೇಷನ್. ಆ್ಯಕ್ಟಿವಿಟಿ 1 ಇಲ್ಲಿ ನೀವು ನೋಡ್ಬೋದು ಕಾನ್ವರ್ಸೇಷನ್ ಬಿಟ್ವೀನ್ ದ 2 ಫ್ರೆಂಡ್ಸ್. ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ಥಿಂಕ್ ಆಫ್ ಅದರ್ ಕ್ವೆಶನ್ಸ್ ದಟ್ ಯು ಕ್ಯಾನ್ ಆಸ್ಕ್ ಯುವರ್ ಫ್ರೆಂಡ್. ಬೇರೆ ಯಾವ್ದು ಕ್ವಶನ್ನ ನಾವು ಕೇಳ್ಬೋದು, ಇದರಲ್ಲಿರೋದನ್ನು ಬಿಟ್ಟು ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ. ಆ್ಯಕ್ಟಿವಿಟಿ 2 ಫೈಂಡ್ ಎ ಪಾರ್ಟ್ನರ್ ಆ್ಯಂಡ್ ಆಸ್ಕ್ ಹಿಮ್ ಆರ್ ದ ಫಾಲೋಯಿಂಗ್ ಕ್ವೆಶನ್. ನೋಡಿ, ನಿಮ್ಮ ಟೀಚರು ನಿಮಗೆ ಹೇಳ್ಬೋದು ನಿಮ್ಮ ಫ್ರೆಂಡಿಗೆ ಇದರಲ್ಲಿರೋ ಕ್ವೆಶನ್ಸನ್ನೆಲ್ಲ ಕೇಳು ಅಂತ. ಅದರ್ವೈಸ್ ನಿಮ್ಮ ಕ್ಲಾಸ್ಮೇಟಿಗೆ ಯಾರಿಗಾದರೂ ನಿಮಗೆ ಕೇಳೋದಕ್ಕೆ ಹೇಳ್ಬೋದು. ಸೊ ನಾವು ಆನ್ಸರ್ ಹೇಗೆ ಮಾಡ್ಬೋದು ಅಂತ ಹೇಳಿ. ವಾಟ್ ಈಸ್ ಯುವರ್ ನೇಮ್? ಎಲ್ಲರೂ ಆನ್ಸರ್ ಮಾಡೇ ಬಿಡ್ತೀವಿ. ಮೈ ನೇಮ್ ಇಸ್ ಅಂತ ಹೇಳಿ ಹೆಸರು ಹೇಳ್ತೀವಿ. ಹೌ ಓಲ್ಡ್ ಆರ್ ಯು? ಸೊ ಹೌ ಓಲ್ಡ್ ಆರ್ ಯು ಅಂದರೆ ನಿಮಗೆ ಎಷ್ಟು ವಯಸ್ಸು ಅಂತ ಅಲ್ವಾ. ಐ ಆಮ್, ನಿಮಗೆ ಎಷ್ಟು ವಯಸ್ಸು? ಇಯರ್ಸ್ ಓಲ್ಡ್. 7 ಇದ್ದರೆ 7, 6 ಇದ್ದರೆ 6, 8 ಇದ್ದರೆ 10 ಇದ್ದರೆ 11, ವಾಟ್ ಎವರ್. ಐ ಆಮ್ 7 ಇಯರ್ಸ್ ಓಲ್ಡ್ ಅಂತ ನಾನು ಬರೆದಿದ್ದೇನೆ. ವೇ ಡು ಯು ಲಿವ್? ಸೊ ಎಲ್ಲಿ ವಾಸ ಮಾಡ್ತೀಯಾ? ಐ ಲಿವ್ ಇನ್ ಬೆಂಗಳೂರು. ವಾಟ್ ಈಸ್ ಯುವರ್ ಫಾದರ್? ಅಂದರೆ ಅಪ್ಪ ಏನು ಕೆಲಸದಲ್ಲಿದ್ದಾರೆ? ಸೊ ಮೈ ಫಾದರ್ ಇಸ್ ಎ ಡಾಕ್ಟರ್ ಆರ್ ಪೊಲೀಸ್ ಮ್ಯಾನ್. ನಿಮ್ಮ ಅಪ್ಪ ಏನು ಕೆಲಸ ಮಾಡ್ತಾರೆ ಅದನ್ನು ನೀವು ಹೇಳ್ತೀರಾ. ಹೌ ಡು ಯು ಕಮ್ ಟು ಸ್ಕೂಲ್? ಸ್ಕೂಲಿಗೆ ನೀವು ಹೇಗೆ ಹೋಗ್ತೀರಾ? ಬೈಕಲ್ಲಿ ಹೋಗ್ತೀರಾ, ಕೆಲವರು ಬಸ್ಸು, ಕೆಲವರು ಆಟೋ. ಓಕೆ, ಸೊ ಐ ಕಮ್ ಟು ಸ್ಕೂಲ್ ಬೈ ಬಸ್, ಅದರ್ವೈಸ್ ಐ ಕಮ್ ಟು ಸ್ಕೂಲ್ ಬೈ ಆಟೋ. ಫೈನ್. ಹೂ ಈಸ್ ಯುವರ್ ಬೆಸ್ಟ್ ಫ್ರೆಂಡ್? ಮೈ ಬೆಸ್ಟ್ ಫ್ರೆಂಡ್ ಇಸ್ ಎಸ್ರೇಲಿ. ಹೌ ಮೆನಿ ಮೆಂಬರ್ಸ್ ದೇರ್ ಇನ್ ಯುವರ್ ಫ್ಯಾಮಿಲಿ? ಸೊ ದೇರ್ ಆರ್ ಅಂತ ಹೇಳಿಬಿಟ್ಟು ಎಷ್ಟು ಮೆಂಬರ್ಸ್ ಇದ್ದಾರೆ ಹೇಳಿ. ದೆನ್ ವಾಟ್ ಈಸ್ ಯುವರ್ ಫೇವ್ರೆಟ್ ಬುಕ್? ವಿಚ್ ಈಸ್ ಯುವರ್ ಫೇವ್ರೆಟ್ ಬುಕ್?
ಮೈ ಫೇವ್ರೆಟ್ ಬುಕ್ ಅಂತ ಹೇಳಿ ಬುಕ್ ಹೆಸರು ಹೇಳಿ. ವಿಚ್ ಈಸ್ ಯುವರ್ ಫೇವ್ರೆಟ್ ಫ್ರೂಟ್ ಅಂದಾಗ ಮೈ ಫೇವ್ರೆಟ್ ಫ್ರೂಟ್ ಅಂತ ಹೇಳಿ ಫ್ರೂಟ್ ಹೆಸರು ಹೇಳಿ. ವಾಟ್ ಈಸ್ ಯುವರ್ ಹಾಬಿ ಅಂದಾಗ ಮೈ ಹಾಬೀಸ್ ಅಂತ ಹೇಳಿ ನೀವು ಆನ್ಸರ್ ಮಾಡಿ. ಆ್ಯಕ್ಟಿವಿಟಿ 3ಯಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಇಮ್ಯಾಜಿನ್ ಮಾಡಿ ವಾಟ್ ದೇ ಆರ್ ಟಾಕಿಂಗ್ ಅಬೌಟ್ ಆ್ಯಂಡ್ ರೈಟ್ ವಾಟ್ ಯು ಥಿಂಕ್ ದೇ ಆರ್ ಸೇಯಿಂಗ್ ಇನ್ ದ ಗಿವನ್ ಸ್ಪೇಸ್ ಅಂತ ಇದೆ. ಈ ಪಿಕ್ಚರ್ ನೋಡಿದರೆ ಟೀಚರ್ ಮತ್ತು ಸ್ಟೂಡೆಂಟ್ ಅನ್ನೋದು ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಲ್ಲೂ ನಾನು ಈ ಡೈಲಾಗಲ್ಲಿ ಸ್ಟೂಡೆಂಟು ಟೀಚರು ಸ್ಟೂಡೆಂಟ್ ಟೀಚರ್ ಅಂತ ಬರೆದಿದ್ದೇನೆ. ನೀವು ಸ್ಟೂಡೆಂಟ್ ಟೀಚರ್ ಅಂತ ಮೆನ್ಷನ್ ಮಾಡೋದು ಬೇಡ, ನೀವು ಹಾಗೆ ಡೈಲಾಗ್ ಬರೀತಾ ಹೋಗ್ಬೋದು. ಸೊ ಸ್ಟೂಡೆಂಟ್ ಇಲ್ಲಿ ಹೇಳ್ತಾ ಇರೋದು, ಗುಡ್ ಮಾರ್ನಿಂಗ್ ಮ್ಯಾಮ್, ಮೇ ಐ ಕಮ್ ಇನ್ ಮ್ಯಾಮ್. ಟೀಚರ್, ಗುಡ್ ಮಾರ್ನಿಂಗ್, ವೈ ಆರ್ ಯು ಲೇಟ್? ಸ್ಟೂಡೆಂಟ್, ಐ ಆಮ್ ಸಾರಿ, ಐ ಮಿಸ್ ದ ಬಸ್ ಮ್ಯಾಮ್. ಟೀಚರ್, ಫ್ರಮ್ ಟುಮಾರೋ ಲೀವ್ ಹೌಸ್ ಅರ್ಲಿ. ಸ್ಟೂಡೆಂಟ್, ಓಕೆ ಮ್ಯಾಮ್, ಐ ಲೀವ್ ಅರ್ಲಿ. ಟೀಚರ್, ಓಕೆ, ಕಮ್ ಇನ್. ಸೊ ವಿತೌಟ್ ಟೀಚರು ಸ್ಟೂಡೆಂಟು ಇಲ್ಲದೇ ನಾವು ಇವಾಗ ಡೈಲಾಗ್ ಓದ್ತೀನಿ, ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಈ ಡೈಲಾಗು ಟೀಚರ್ದು, ಈ ಡೈಲಾಗು ಸ್ಟೂಡೆಂಟ್ ಅಂತ. ಕರೆಕ್ಟ್ ಅಲ್ವಾ? ಗುಡ್ ಮಾರ್ನಿಂಗ್ ಮ್ಯಾಮ್, ಮೇ ಐ ಕಮ್ ಇನ್ ಮ್ಯಾಮ್. ಟೀಚರ್, ಸಾರಿ, ಇನ್ನೊಂದ್ಸಲ ಓದ್ತೀನಿ ನೋಡಿ. ಗುಡ್ ಮಾರ್ನಿಂಗ್ ಮ್ಯಾಮ್, ಮೇ ಐ ಕಮ್ ಇನ್ ಮ್ಯಾಮ್. ಗುಡ್ ಮಾರ್ನಿಂಗ್, ವೈ ಆರ್ ಯು ಲೇಟ್? ಐ ಆಮ್ ಸಾರಿ, ಐ ಮಿಸ್ ದ ಬಸ್ ಮ್ಯಾಮ್. ಫ್ರಮ್ ಟುಮಾರೋ ಲೀವ್ ಹೌಸ್ ಅರ್ಲಿ. ಓಕೆ ಮ್ಯಾಮ್, ಐ ಲೀವ್ ಅರ್ಲಿ. ಓಕೆ, ಕಮ್ ಇನ್. ಫೈನ್. ನೆಕ್ಸ್ಟ್ ಆ್ಯಕ್ಟಿವಿಟಿ 4ಅಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ. 8 ಪಿಕ್ಚರ್ಸ್ ಇದೆ. ಈ ಸ್ಟೋರಿ ಟೈಟಲ್ ಬಂದ್ಬಿಟ್ಟು ಟೆಲ್ಲಿಂಗ್ ದ ಟ್ರೂತ್. ಕರೆಕ್ಟಾ? ಸೊ ಅದು ಬೇಸ್ ಮಾಡಿ ಆ್ಯಕ್ಟಿವಿಟಿ 4.1ನಲ್ಲಿ ಇಲ್ಲಿ ನೋಡಿ ಬಾಕ್ಸಲ್ಲಿ ಕೆಲವು ಇದು ಇದೆ, ಏನು ಇವೆಂಟ್ಸ್ ಇದೆ. ಬಟ್ ಇದು ಜಂಬಲ್ಡ್ ಆಗಿದೆ. ಇವಾಗ ನಾವು ಒಂದು ಸ್ಟೋರಿ ಹೇಳೋ ಟೈಮಲ್ಲಿ ಒಂದೂರಲ್ಲಿ ಅಂತ ಹೇಳ್ತೀವಿ, ಒಂದು ದಿನ ಅಂತ ಹೇಳ್ತೇವೆ, ಇಲ್ಲಾಂದರೆ ಒಂದೊಂದು ಕಾಲದಲ್ಲಿ ಅಂತ ಹೇಳ್ತೇವೆ. ಕರೆಕ್ಟಾ? ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ಲಯನ್, ಒನ್ ಡೇ, ಈ ರೀತಿ ತಾನೇ ಹೇಳ್ತೀವಿ. ಸೊ ಅಕಾರ್ಡಿಂಗ್ ಟು ದಟ್ ಇಲ್ಲಿ ನಾವು ಫಸ್ಟು ಯಾವ್ದು ಬರಬೇಕು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಆ ರೀತಿ ಇಲ್ಲಿ ಫಸ್ಟು ಅದು ಸರ್ಕಲ್ ಕೊಟ್ಟಿದ್ದಾರಲ್ವ, ಅಲ್ಲಿ ನಂಬರ್ ಬರೀಬೇಕು ಅಂತ ಹೇಳಿದ್ದಾರೆ. ಸೊ ನಾನು ನಂಬರನ್ನು ಬರೆದಿದ್ದೀನಿ. ಆ ನಂಬರ್ ಪ್ರಕಾರ ನೀವು ಅಲ್ಲಿರೋ ಬಾಕ್ಸಲ್ಲಿರೋ ಡೈಲಾಗ್ಸನ್ನೆಲ್ಲ ಓದಿದರೆ ಮೀನಿಂಗ್ಫುಲ್ ಸ್ಟೋರಿ ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ದೆನ್ ಆ್ಯಕ್ಟಿವಿಟಿ 4.2 ಟೀಚರ್ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಿ. ಆ್ಯಕ್ಟಿವಿಟಿ 5 ಡೈಲಾಗ್ಸ್ ಕೊಟ್ಟಿದ್ದಾರೆ, ಅದನ್ನು ಓದಿ ಅಂತ ಹೇಳಿದ್ದಾರೆ. ದೆನ್ ಆ್ಯಕ್ಟಿವಿಟಿ 6 ಇಲ್ಲಿ ಕಾನ್ವರ್ಸೇಷನ್ ಬಿಟ್ವೀನ್ ದ ಬೀ ಆ್ಯಂಡ್ ದ ಫ್ಲವರ್. ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಹನಿ ಬಿ ಮತ್ತು ಒಂದು ಫ್ಲವರ್ ಏನು ಮಾತಾಡ್ಬೋದು ಅಂತ ಹೇಳಿ. ಕರೆಕ್ಟಾ? ಇಮ್ಯಾಜಿನ್, ನೀವು ಏನಾದರೂ ಇಮ್ಯಾಜಿನ್ ಮಾಡಿಕೊಂಡು ಬರಿಬೋದು, ಅಂದರೆ ಪ್ರೆಸೆಂಟ್ ಮಾಡ್ಬೋದು. ಬರೆಯೋದಲ್ಲ, ನೀವು ಕ್ಲಾಸಲ್ಲಿ ನೀವು ಪ್ರೆಸೆಂಟ್ ಮಾಡೋ ಅಂಥದ್ದು, ಅಂದರೆ ಹೇಳೋ ಅಂಥದ್ದು. ದೆನ್ ಆ್ಯಕ್ಟಿವಿಟಿ 7 ಇಲ್ಲಿ ಒಂದು ಸ್ಟೋರಿ ಕೊಟ್ಟಿದ್ದಾರೆ, ಹೆಗ್ ಇನ್ ಎ ಹೋಲ್. ಸರಿನಾ? ಸೊ ಈ ಹೆಣ್ಣೆಸರು ಹೆನ್ನಿ ಅಂತ ಹೇಳಿ. ದೆನ್ ಇದ್ರ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇದೆ. ಒಂದು ಟೀಚರ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮಗೆ ಅವಾಗ ಅರ್ಥ ಆಗುತ್ತೆ ಇದು ಸ್ಟೋರಿ ಏನು ಅಂತ ಹೇಳಿ. ಮತ್ತು ಅಲ್ಲಿ ಕೆಲವು ನ್ಯೂ ವರ್ಡ್ಸಿಗೆ ಮೀನಿಂಗ್ ಕೊಟ್ಟಿದ್ದಾರೆ. ಆ್ಯಕ್ಟಿವಿಟಿ 7.1ನಲ್ಲಿ ಈ ಸ್ಟೋರಿನ ನೀವು ಎನ್ಯಾಕ್ಟ್ ಮಾಡಿ ಬೈ ಪ್ರಾಕ್ಟೀಸಿಂಗ್ ದ ಡೈಲಾಗ್. ಆ ಸ್ಟೋರಿಲಿ ಬರೋ ಡೈಲಾಗನ್ನು ಪ್ರಾಕ್ಟೀಸ್ ಮಾಡಿ ನೀವು ರೋಲ್ ಪ್ಲೇ ಮಾಡಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಸೆಲ್ಫ್ ಅಸೆಸ್ಮೆಂಟು, ಟೀಚರ್ ವಿಲ್ ಗೈಡ್ ಯು. ದೆನ್ ಟೀಚರ್ಸ್ ಫೀಡ್ಬ್ಯಾಕ್, ವಿ ಕಂಪ್ಲೀಟೆಡ್ ಲರ್ನಿಂಗ್ ಔಟ್ಕಮ್ 1 and 2, ಲರ್ನಿಂಗ್ ಔಟ್ಕಮ್ 3 ಆನ್ಸರ್ಸ್ ಇನ್ ಅನದರ್ ವಿಡಿಯೋ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಕಡೆಯಿಂದ ಒಂದು ಲೈಕ್ ಇರಲಿ. ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ವ್ಯೂಸನ್ನು ನೀವು ನಮಗೆ ತಿಳಿಸ್ಬೋದು. ಖಂಡಿತ ನಾನು ಅದಕ್ಕೆ ರೆಸ್ಪಾಂಡ್ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.